ಈ ಕಿಡ್ನಾಪ್ ವಿಚಾರವನ್ನೇ ದರ್ಶನ್ ಪರ ವಕೀಲರು ಇಲ್ಲ, ಕಿಡ್ನಾಪ್ ಆಗಿಲ್ಲ, ಅದು ಹೇಗೆ ಕಿಡ್ನಾಪ್ ಆಗುತ್ತೆ ಅನ್ನುವಂತ ಅಂಶಗಳನ್ನ ಕೂಡ ಉಲ್ಲೇಖ ಮಾಡ್ತಾರೆ, ಕೋರ್ಟ್ ನಲ್ಲಿ ಪ್ರಬಲವಾಗಿ ವಾದ ಮಾಡ್ತಾರೆ. ಇದೇ ಹೊತ್ತಿನಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಪೊಲೀಸರ ಪ್ರಕಾರವಾಗಿ ಅಂದ್ರೆ ಪವಿತ್ರ ಗೌಡ ಏನಿದ್ದಾರಲ್ಲ, ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರು, ದರ್ಶನ್ A2 ಆರೋಪಿ. ಹಾಗಾಗಿನೇ ಪವಿತ್ರ ಗೌಡ ಅವರನ್ನ ಬಿಟ್ಟು ಬೇರೆ ಆರೋಪಿಗಳಿಗೆ ಕರೆ ಮಾಡಿಲ್ವಾ ಅಂತ ಕೇಳ್ತಾರೆ. ಇದಕ್ಕೆ ದರ್ಶನ್ ಪರ ವಕೀಲರು ಇಲ್ಲ, ಪವಿತ್ರ ಗೌಡನ ಬಿಟ್ಟು ಯಾರಿಗೂ ಕೂಡ ಕರೆಯನ್ನ ಮಾಡಿಲ್ಲ ಅನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಇಲ್ಲಿ ನ್ಯಾಯಾಧೀಶರು ಕೇಳಿರುವಂತಹ ಪ್ರಶ್ನೆಗೇನು ವಾದಗಳು ಮುಂದೆ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಪರ ವಕೀಲರು. ಅಂದ್ರೆ ವಿಜಯಲಕ್ಷ್ಮಿ ಅವರು ಈ ಪ್ರಕರಣ ಯಾವಾಗ ಶುರು ಆಯ್ತು, ಏನಾಯ್ತು ಅಂದಿನಿಂದಲೂ ಕೂಡ ದರ್ಶನ್ ಪರವಾಗಿನೇ ದೇವಾಲಯಗಳನ್ನ ಸುತ್ತುತ್ತಾ ಇದ್ರು. ಇನ್ನು ದರ್ಶನ್ ಪರವಾಗಿನೂ ಕೂಡ ಅನೇಕ ಅವರ ಆತ್ಮವಲಯದವರು ಕೂಡ ಇದ್ರು. ನವೆಂಬರ್ 28ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ಪ್ರಕರಣದಲ್ಲಿ ವಿಜಯ್ ತಂಡ ವಿಚಾರಣೆ ನಡೆಸಿ ಜೂನ್ ನಲ್ಲಿ ಆಗಿರುವಂತಹ ಈ ಪ್ರಕರಣ ಏನಿದೆಯಲ್ಲ, ದರ್ಶನ್ ಅವರ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ದರ್ಶನ ಜಾಮೀನು ಅರ್ಜಿಯನ್ನ ನವೆಂಬರ್ 28ಕ್ಕೆ ಮುಂದೂಡಲಾಗಿದೆ. ಹೈಕೋರ್ಟ್ ನಿಂದ ಈಗ ಬರ್ತಾ ಇದೆ ಅಂತ ವಿಚಾರಣೆಯನ್ನ ನ್ಯಾಯಾಧೀಶರಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರು ಈಗ ದರ್ಶನ ಜಾಮೀನು ಅರ್ಜಿಯನ್ನ ವಿಚಾರಣೆಯನ್ನ ಮುಂದೂಡಿ ಮಾಡಿದ್ದಾರೆ. ಅಂದ್ರೆ ಬಹಳಷ್ಟು ಕುತೂಹಲ ಇತ್ತು. ಈಗ ದರ್ಶನ ಪರ ವಕೀಲರ ವಾದವನ್ನ ಆಲಿಸಿ ನ್ಯಾಯಾಧೀಶರಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರು ನವೆಂಬರ್ 28ಕ್ಕೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಸಲಾಗಿದೆ. ಇವತ್ತು ಸಾಕಷ್ಟು ಕುತೂಹಲ ಇತ್ತು, ಏನಾಗುತ್ತೆ ಅಂತ. ಈಗ ಮತ್ತೆ ದರ್ಶನ್ ಅವರ ಬೇಲ್ ಭವಿಷ್ಯ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಮುಂದೆ ಹೋಗ್ತಾ ಇದೆ. ಅಂದ್ರೆ ಇವತ್ತಿನ ಒಂದು ವಿಚಾರಣೆಯಲ್ಲಿ ದರ್ಶನ್ ಅವರ ಈ ಏನು ಕಂಪ್ಲೀಟ್ ತನಿಖೆ ಆಗಿದೆಯಲ್ಲ, ಟೋಟಲಿ ಪೊಲೀಸ್ ಅವರು ಎಡವಿದ್ದಾರೆ, ಟೋಟಲಿ ರಾಂಗ್ ಇದೆ ಅಂತ ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಹೇಳಿ. ಆದರೆ ಈಗ ಎಲ್ಲವನ್ನ ಆಲಿಸಿ ನ್ಯಾಯಾಧೀಶರು ನವೆಂಬರ್ 28ಕ್ಕೆ ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ಕೊಟ್ಟಿದ್ದಾರೆ. ವಿಚಾರಣೆಯನ್ನ ಮುಂದೂಡಲಾಗಿದೆ ಈಗ ಹೈಕೋರ್ಟ್ ನಲ್ಲಿ. ಸಾಕಷ್ಟು ಒಂದಿಷ್ಟು ಅಂದ್ರೆ ಬಹಳ ಕುತೂಹಲ ಇತ್ತು, ಏನಾಗುತ್ತೆ. ಯಾಕಂದ್ರೆ ಮಧ್ಯಂತರ ಜಾಮೀನ ಅನುಸಾರವಾಗಿ 6 ತಿಂಗಳು ಜಾಮೀನನ್ನ ಸಿಕ್ಕಿತ್ತು. ಇದರಲ್ಲಿ ಸರ್ಜರಿ ಆಗ್ಲೇಬೇಕಿತ್ತು. 3 ವಾರಗಳು ಕಳೆದಿದೆ, 6 ವಾರಗಳು ಏನಿದೆಯಲ್ಲ ಇನ್ನು 3 ವಾರ ಉಳಿದಿದೆ. ಇದರ ನಡುವೆ ಪೂರ್ಣ ಪ್ರಮಾಣ